ಇನ್ನು ಹೋಟೆಲ್ನವರು 50-50 ಇದ್ದಾರೆ. ಬೆಂಬಲ ಕೊಡಬೇಕಾ ಅಥವಾ ಬೇಡವಾ ಶನಿವಾರ ನಡೀತಾ ಇರುವಂತ ಕರ್ನಾಟಕ ಬಂದ್ಗೆ ಅನ್ನುವಂತ ನಿಟ್ಟಿನಲ್ಲಿ ಹಲವರು ಬೆಂಬಲ ಕೊಡೋಕೆ ಮುಂದಾಗಿದ್ದಾರೆ. ಬಟ್ ಬೆಂಬಲ ಕೊಡದೇ ಇದ್ರೆ ವಾಟ್ ನೆಕ್ಸ್ಟ್ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಪ್ರಶ್ನೆ ಉದ್ಭವವಾಗುತ್ತೆ. ಹೋಟೆಲ್ ಸಂಘಟನೆ ವಿರುದ್ಧ ಈಗ ಕನ್ನಡ ಸಂಘಟನೆಗಳು ಕಿಡಿಕಾರ್ತಾ ಇವೆ. ಬಂದ್ಗೆ ಬೆಂಬಲ ಕೊಡದಿದ್ರೆ ಹೋಟೆಲ್ಗೆ ನುಗ್ಗಿ ತಿಂಡಿ ತಿಂತೀವಿ ಅಂತಿದ್ದಾರೆ. ಕಾಸು ಕೊಟ್ಟು ಹೋಗಿ ನುಗ್ಗಿ ತಿಂಡಿ ತಿನ್ನಿ, ಬೇಡ ಅಂದವ್ರೆ ಕಾಸು ಕೊಟ್ಟು ಹೋಗಿ. ಮೆಟ್ರೋ ಹತ್ತಬೇಡಿ, ಮೆಟ್ರೋ ಬಂದಾಗ್ಲಿ ಅಂತನೂ ಕೂಡ ಆಗ್ರಹಿಸ್ತಾ ಇದ್ದಾರೆ. ಈ ಅವರವ್ರ ಕೆಲಸ ಏನ್ ಮಾಡ್ಬೇಕ್ರಿ, ಏನ್ ಮಾಡ್ಬೇಕು ಅವ್ರು ದಿನನಿತ್ಯ ದುಡಿಯೋರು. ಸಾರಾ ಗೋವಿಂದು ಕನ್ನಡ ಪರ ಹೋರಾಟಗಾರರೀಗ ಶಿವರಾಮೇಗೌಡರು ಕನ್ನಡ ಪರ ಹೋರಾಟಗಾರರು ಮಾತನಾಡಿದ್ದಾರೆ. ವಿಚಾರದಲ್ಲಿ ಏನ್ ಮಾತನಾಡಿದ್ದಾರೆ ನೋಡಿ. ನಮ್ಮ ಜೊತೆ ಸಾರಾ ಗೋವಿಂದು ಅವರಿದ್ದಾರೆ. ಸರ್, ಈಗ ಬಂದ್ಗೆ ಯಾರೆಲ್ಲ ಬೆಂಬಲವನ್ನ ಕೊಡ್ತಾ ಇದ್ದಾರೆ, ಯಾರು ಇದುವರೆಗೆ ಬೆಂಬಲವನ್ನ ಸೂಚಿಸಿಲ್ಲ? ನೋಡಿಮ್ಮ, ಸೂಚಿಸದೇ ಇದ್ದವ್ರ ಬಗ್ಗೆ ಬೆಂಬಲ ವ್ಯಕ್ತಪಡಿಸದೇ ಇದ್ದವ್ರಿಗೆ ಮಾತಾಡೋದಕ್ಕೆ ನಾನು ಹೋಗಲ್ಲ. ಅದು ಅವರ ವೈಯಕ್ತಿಕ ವಿಚಾರಗಳು. ನಾವು ಈ ನಾಡಿನ ಸಮಸ್ಯೆಯನ್ನು ಇಟ್ಕೊಂಡು ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟಿದ್ದೀವಿ. ನನ್ನೆಲ್ಲ ಕನ್ನಡ ಪರ ಸಂಘಟನೆಗಳು ಇದಕ್ಕೆ ಕೈ ಜೋಡಿಸಿದ್ದೇವೆ. ಕೆಲವರು ಇಲ್ಲ ಅಂದಿರ್ಬೋದು, ಅದು ಬೇರೆ ವಿಚಾರ. ಇದು ನಾವು ಸುಮಾರು 10-15 ಬಂದ್ ಮಾಡ್ಕೊಂಡ್ಬಂದಾಗಿಂದ ಇದೇ ವ್ಯವಸ್ಥೆ ಮುಂದುವರೆದಿದೆ. ಅದರಿಂದ ಬೆಂಬಲ ಕೊಡದೇ ಇರೋರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಈಗ ಸದ್ಯಕ್ಕೆ ನಮಗೆ ಕರ್ನಾಟಕ ಚಾಲಕರ ಒಕ್ಕೂಟದ ಅಧ್ಯಕ್ಷರು ನಾರಾಯಣಸ್ವಾಮಿ ಅವರು ಬೆಂಬಲ ಕೊಟ್ಟಿದ್ದಾರೆ. ರಾಷ್ಟ್ರೀಯ ಚಾಲಕರ ಒಕ್ಕೂಟ ಮತ್ತು ಸ್ನೇಹಜೀವಿ ಚಾಲಕ ಟ್ರೇಡ್ ಯೂನಿಯನ್ ನಮಗೆ ಒಕ್ಕೂಟ ಕೊಟ್ಟಿದ್ದಾರೆ. ಓಲಾ ಮತ್ತು ಊಬರ್ ಅಸೋಸಿಯೇಷನ್ ಅವರು ಅಧ್ಯಕ್ಷರು ತನ್ವೀರ್ ಅವರು ನಮಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಕೆಎಸ್ಆರ್ಟಿಸಿ ಬಿಎಂಟಿಸಿ ನೌಕರ ಸಂಘದ ಅಧ್ಯಕ್ಷ ಚಂದ್ರು ಅವರು ನಮಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಕೆಎಸ್ಆರ್ಟಿಸಿ ಬಿಎಂಟಿಸಿ ನೌಕರರ ಸಂಘದ ಅಧ್ಯಕ್ಷರು ಅವರು ಕೂಡ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಸಂಘ ಒಕ್ಕೂಟ ಅವರು ಕೂಡ ಬೆಂಬಲವನ್ನು ಕೊಟ್ಟಿದ್ದಾರೆ. ಖಾಸಗಿ ಬಸ್ಸು ಇಲ್ಲಿ ಹೇಳಿದ್ನಲ್ಲ ಮೊದಲೇ, ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರು ಬಸ್ ಮಾಲೀಕ ನಟರಾಜ್ ಶರ್ಮಾ ಅವರು ನಮಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಸಾರಥಿ ಸೇನೆಯ ಅಧ್ಯಕ್ಷರು ರಾಮೇಗೌಡರು, ಚೇತನ್ ಅವರು ಮತ್ತು ಮಂಜುನಾಥ್ ಅವರು, ಹೀಗೆ ಅನೇಕ ಕನ್ನಡ ಪರ ಸಂಘಟನೆಗಳು ಮತ್ತು ವಾಣಿಜ್ಯೋದ್ಯಮಿಗಳು ನಮಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಂಥ ಸಂದರ್ಭದಲ್ಲಿ ಇಂಥ ಕೆಲವು ಹೋಟೆಲ್ ಮಾಲೀಕರ ಸಂಘ ಇವತ್ತು ಸಂಜೆ ನಿರ್ಧಾರ ಮಾಡ್ತಾರೆ. ಹಾಗಾಗಿ ನಾವು ಎಲ್ಲರನ್ನೂ ಬೆಂಬಲ ಕೇಳ್ತೀವಿ. ಯಾರು ಕೊಡದೆ ಹೋದರೆ ನಮಗೇನು ಅಭ್ಯಂತರ ಇಲ್ಲ. ನಾವು ಬಂದ್ ಮಾಡ ಕರವೇ ಶಿವರಾಮೇಗೌಡರು ನಮ್ಮ ಜೊತೆ ಇದ್ದಾರೆ. ಸರ್, ಈಗ ಬಂದ್ ನಡೆಯುತ್ತೆ ಅನ್ನುವಂಥದ್ದನ್ನಾಗಿ ಹೇಳಿದಿರಾ, ಬಟ್ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಏನು ಅನ್ನುವಂಥದ್ರ ಬಗ್ಗೆ? ನಾಡಿನ ಜನರಿಗೆ ನಿಜವಾದ ಪ್ರಾದೇಶಿಕ ಇಚ್ಛಾಶಕ್ತಿ, ಕನ್ನಡಿಗರ ಅಸ್ಮಿತೆ ಬಗ್ಗೆ ಅರಿವಿದ್ರೆ 100ಕ್ಕೆ 100ರಷ್ಟು ಯಶಸ್ಸಾಗತ್ತೆ. ಯಾಕಂದ್ರೆ ಇದು ಯಾರೋ ಒಬ್ಬರು ವೈಯಕ್ತಿಕ ಬಂದಲ್ಲ. ಈ ನಾಡಿನ ಅನೇಕ ಜ್ವಲಂತ ಸಮಸ್ಯೆಗಳು ಇವತ್ತಿಗೂ ನೆನೆಗುದಿ ಬಿದ್ದಿದೆ. ಎಲ್ಲ ಒಂದು ಕಡೆ ಕರ್ನಾಟಕ ಇವತ್ತು ಕೇಂದ್ರ ಸರ್ಕಾರಕ್ಕೆ ಒಂದು ಗೌರವ ಕೊಡ್ತಕ್ಕಂಥ ರಾಜ್ಯವಾಗಿ ಉಳಿದಿಲ್ಲ. ನಾವು ಪ್ರತಿಯೊಂದನ್ನು ಬೇಡ್ ಪಡಿಬೇಕು. ಅದು ನದಿ ನೀರಾಗಿರ್ಬೋದು, ಗಡಿ ವಿಷಯ ಆಗಿರ್ಬೋದು, ಉದ್ಯೋಗದ ವಿಷಯ ಆಗಿರ್ಬೋದು. ಈಗ ನೋಡಿರ್ಬೋದು ನೀವು, ಎಲ್ಲ ಕೇಂದ್ರ ಸರ್ಕಾರಿ ಉದ್ಯೋಗಗಳು ಕನ್ನಡಿಗರಿಗೆ ಮರೀಚಿಕೆ ಆಗಿದೆ. ಮತ್ತು ಖಾಸಗಿ ಸಂಸ್ಥೆಗಳಲ್ಲಾಗಿರ್ಬೋದು, ಎಲ್ಲವೂ ಸಹ ಕನ್ನಡಿಗರಿಗೆ ಉದ್ಯೋಗಕ್ಕೆ ಕೈ ತಪ್ತಾ ಇದೆ. ಎಲ್ಲದಕ್ಕೂ ಬಂಧನ ಜಪ ಬೇಕಾ ಅನ್ನುವಂತಹ ಪ್ರಶ್ನೆಗಳನ್ನು ಕೂಡ ಕೇಳಿ ಬರ್ತಾ ಇದೆ. ಅದು ಬಿಟ್ಟು ಏನಿದೆ, ಮುಂದಿನ ಆಯ್ಕೆ ಏನಿದೆ ಅಂತಕ್ಕಂಥ ನಾವು ಆಯ್ಕೆ ಹೋರಾಟವನ್ನು ಮಾಡ್ಬೋದು. ಹೋರಾಟ ಅಂತ ಮಾಡಿದಾಗ ನಾವು ಪ್ರಬಲವಾದ ಶಕ್ತಿ ಕೇಂದ್ರದವರೆಗೂ ತೋರಿಸಬೇಕಾದ್ರೆ ಇರೋ ಅಸ್ತ್ರ ಯಾವುದು? ಅದು ಕರ್ನಾಟಕ ಬಂದು ಕನ್ನಡಿಗರ ಭಾವನೆಯನ್ನು ಅರ್ಥ ಮಾಡೋ ನಿಟ್ಟಿನಲ್ಲಿ ನಾವು ತಗೊಂಡೋಗ್ಬೇಕಾಗತ್ತೆ. ಆದ್ರಿಂದ ಕನ್ನಡಿಗರ ಹಿತಾಸಕ್ತಾಗಿ ನಾಡಿನ ಹಿತಚಿಂತನೆಗೆ ಮಾಡ್ತಕ್ಕಂಥ ಈ ಬಂದ್ಗೆ ಎಲ್ಲರೂ ಬೆಂಬಲ ಕೊಡಬೇಕು ಅಂತಕ್ಕಂಥದ್ದು ಕನ್ನಡದ ಒಕ್ಕೂಟದ ಪ್ರಮುಖವಾಗಿ. ಸರ್, ಸಾರಿಗೆ ಬಂದಾಗಬೇಕು, ಬಟ್ ಇದುವರೆಗೂ ಕೂಡ ರಾಮಲಿಂಗಾರೆಡ್ಡಿ ಅವರು ಇಲ್ಲ, ನಾವು ಸಾರಿಗೆಯನ್ನ ಬಂದ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಏನ್ ಹೇಳ್ತೀರಾ? ಬಹುಶಃ ಅವ್ರಿಗೆ ಬಂದ್ ಮಾಡಿ ಅಂತ ಕೇಳ್ತಕ್ಕಂಥದ್ದು ಹೋರಾಟಗಾರರ ಕರ್ತವ್ಯ. ಈಗಾಗಲೇ ಕೇಳಿದ್ದೀವಿ, ಇನ್ನೊಂದ್ಸರಿ ಮತ್ತೊಮ್ಮೆ ನಾವು ಅವರಲ್ಲಿ ವಿನಂತಿ ಮಾಡ್ಕೋತೀವಿ. ಯಾಕಂದ್ರೆ ಆ ದಿವಸ ಸರ್ಕಾರಿ ಮತ್ತು ಕೇಂದ್ರ ಸರ್ಕಾರಿ ಕಚೇರಿಗಳು ರಜೆ ಇರೋದ್ರಿಂದ ಅವರು ಬಸ್ನ ಬಂದ್ ಮಾಡಿದ್ರೆ ಅವ್ರಿಗೂ ಸಹ ಅದು ಲಾಭ ಆಗುತ್ತೆ. ಆ ನಿಟ್ಟಲ್ಲಾದರೂ ಸಹಕರಿಸಿ ಅಂತಕ್ಕಂಥ ವಿನಂತಿ ಮಾಡ್ಕೋತೀವಿ. ಮಾಡ್ಕೊಂಡಲ್ಲೇ ಇದ್ರೆ ಹೋರಾಟಗಾರರು ತಮ್ಮ ಕ್ರಿಯೆಯನ್ನು ಏನಿದೆ ಅವ್ರು ಮಾಡ್ತಾರೆ, ಅವ್ರ ಕೆಲಸ ಅವ್ರು ಮಾಡ್ತಾರೆ.